ಎಲ್ರಿಗೂ ನಮಸ್ಕಾರ. ಪ್ರತಿ ಸೆಪ್ಟೆಂಬರ್ 29ರಂದು ನಾವು ವಿಶ್ವ ಹೃದಯ ದಿನವನ್ನು ಆಚರಣೆ ಮಾಡ್ತೇವೆ. ಈ ವಿಶ್ವ ಹೃದಯ ದಿನ ಆಚರಣೆ ಮಾಡುವ ಮೂಲ ಉದ್ದೇಶ ಅಂದರೆ ಎಲ್ಲ ಸಾರ್ವಜನಿಕರಿಗೂ ಮತ್ತು ಎಲ್ಲ ವೈದ್ಯರುಗಳಿಗೂ ಎಲ್ಲ ಕುಟುಂಬದ ಸದಸ್ಯರುಗಳಿಗೂ ಕೂಡ ಈ ಹೃದಯದ ಬಗ್ಗೆ ಮಾಹಿತಿ ಕೊಡುವಂಥದ್ದು ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳ ಬಗ್ಗೆ ಜನಜಾಗೃತಿಯನ್ನು ಮೂಡಿಸುವಂಥದ್ದು. ಹಾಗೆಯೇ ಯಾವ ರೀತಿ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡು ನಾವು ಇವತ್ತು ಈ ಹೃದಯ ಸಂಬಂಧಿ ಕಾಯಿಲೆಗಳನ್ನ ಹೇಗೆ ತಡೆಗಟ್ಟಬಹುದು ಎನ್ನುವ ಸಂದೇಶವನ್ನು ಕೊಡತಕ್ಕಂಥ ಇದು ವಿಶ್ವ ಹೃದಯ ದಿನ. ಈ ಹೃದಯ ಮುಷ್ಟಿಗಾತ್ರದ ಹೃದಯಕ್ಕೆ ಬೆಟ್ಟದಷ್ಟು ಒಂದು ಕೆಲಸ ಇದೆ. ಯಾಕೆಂದರೆ ಹೃದಯ ಕೇವಲ ಮುಷ್ಟಿಗಾತ್ರದ ಗಾತ್ರ ಇದ್ದರೂ ಕೂಡ ಇದು ಪ್ರತಿದಿನ ಅಂದರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಹೃದಯದ ಬಡಿತ ಪ್ರತಿ ನಿಮಿಷಕ್ಕೆ ಸುಮಾರು 70ರಿಂದ 80 ಅಥವಾ 85 ಮಿಡಿತ ಇರಬೇಕಾಗುತ್ತೆ ಹೃದಯದ ಬಡಿತ ಒಂದು ನಿಮಿಷಕ್ಕೆ. ಸೊ ಹಾಗಾಗಿ ಪ್ರತಿದಿನ ಹೃದಯ ಸುಮಾರು 1 ಲಕ್ಷ ಬಾರಿ ಅದು ಮಿಡಿಯುತ್ತೆ ಮತ್ತು ಒಂದು ದಿವಸಕ್ಕೆ ಸುಮಾರು 7ರಿಂದ 7,500 ಲೀಟರ್ಸ್ ಆಫ್ ರಕ್ತವನ್ನು ಇದು ಹೊರಗಡೆಗೆ ಪಂಪ್ ಮಾಡುತ್ತೆ. ಸೊ ಅಷ್ಟರಲ್ಲೇ ನಾವು ಅನ್ಕೋಬೋದು ಹೃದಯಕ್ಕೆ ಎಷ್ಟು ಒತ್ತಡ ಇದೆ ಮತ್ತು ಹೃದಯದ ಮೇಲೆ ಎಷ್ಟು ಭಾರ ಇದೆ. ಅದರಿಂದ ಇವತ್ತು ಹೃದಯ ಎಲ್ಲ ಅಂಗಗಳಿಗಿಂತ ಒಂದು ವಿಶಿಷ್ಟವಾದಂಥ ಅಂಗವಾಗಿದೆ. ಯಾಕೆಂದರೆ ಹೃದಯ ಏನಾದರೂ ವಿಶ್ರಾಂತಿ ತೆಗೆದುಕೊಳ್ತು ಅಂದರೆ ಅಲ್ಲಿಗೆ ಆತನ ಜೀವ ಮುಗೀತು ಅಂತ. ಸೊ ನಾವು ನೋಡಿರ್ಬೋದು ECG ತೆಗಿತೀವಿ. ECGನಲ್ಲಿ ವೇವ್ಸು ಮೇಲೆ ಕೆಳಗೆ ಹೋದರೆ ಹೃದಯದ ಬಡಿತ ಚೆನ್ನಾಗಿದೆ ಅಥವಾ ಜೀವಂತವಾಗಿದೆ ಅಂತ. ಆದರೆ ಅದು ಸ್ಟ್ರೈಟ್ ಲೈನ್ ಅಂತ ಬಂದರೆ ಅಲ್ಲಿಗೆ ಜೀವ ಮುಗಿದಿದೆ ಅಂತ. ಇವತ್ತು ನಮ್ಮ ಭಾರತ ದೇಶದಲ್ಲಿ 25% ಸಾವುಗಳು ಹೃದಯದ ಕಾಯಿಲೆಗಳಿಂದ ಆಗ್ತಾಯಿದೆ. ಇದರ ಮುಂಚೂಣಿಯಲ್ಲಿ ಇರತಕ್ಕಂಥ ಈ ಹೃದಯದ ಕಾಯಿಲೆ ಅಂದರೆ ಹೃದಯಘಾತ ಅಥವಾ ಇಂಗ್ಲೀಷಲ್ಲಿ ನಾವು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೇವೆ. ಈ ಹೃದಯ ಸಂಬಂಧಿ ಕಾಯಿಲೆಗಳನ್ನು ನಾವು 4 ವಿಭಾಗಗಳಾಗಿ ವಿಂಗಡಿಸಬಹುದು. ಮೊದಲನೇದು ಮಕ್ಕಳಲ್ಲಿ ಹುಟ್ಟಿನಿಂದಲೇ ಬರತಕ್ಕಂಥ ಹೃದಯ ಸಂಬಂಧಿ ಕಾಯಿಲೆಗಳು. ಇದನ್ನು ಕಾಂಜನೈಟಲ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೇವೆ. ಎರಡನೇದು ಜನಸಾಮಾನ್ಯರಿಗೆ ಗೊತ್ತಿರತಕ್ಕಂಥ ಮತ್ತು ಭಯಭೀತಿ ಮೂಡಿಸ್ತಕ್ಕಂಥ ಈ ಕಾಯಿಲೆ ಅಂದರೆ ಹೃದಯಘಾತ. ಅಂದರೆ ಹೃದಯದ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗಿ ರಕ್ತ ಹೆಪ್ಪುಗಟ್ಟಿ ಆಗ ಹೃದಯಘಾತ ಆಗುತ್ತೆ. ಅದನ್ನು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೇವೆ. ಮೂರನೇದು ನಮ್ಮ ದೇಶದಲ್ಲಿ ವ್ಯಾಲ್ಯುಲಾರ್ ಹಾರ್ಟ್ ಡಿಸೀಸ್, ಹೃದಯದ ಕವಾಟಗಳ ಕಾಯಿಲೆ ಕೂಡ ಬರುತ್ತೆ. ಇದನ್ನು ನಾವು ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೀವಿ. ರೊಮ್ಯಾಂಟಿಕ್ ಹಾರ್ಟ್ ಡಿಸೀಸ್ ಅಲ್ಲ, ರುಮ್ಯಾಟಿಕ್ ಹಾರ್ಟ್ ಡಿಸೀಸ್. ಹೃದಯದ ಕವಾಟಗಳು ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 4 ಕವಾಟಗಳಿದೆ. ಈ ಕವಾಟಗಳಿಗೂ ಕೂಡ ಈ ಕಾಯಿಲೆ ತಗಲಿ ಅದು ಹೃದಯದ ಬಾಗಿಲು ಚಿಕ್ಕದಾಗ್ಬೋದು ಅಥವಾ ಹೃದಯದ ಬಾಗಿಲು ಸೋರಿಕೆ ಆಗ್ಬೋದು. ಇದನ್ನು ವ್ಯಾಲ್ಯುಲಾರ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೇವೆ. 4ನೇ ವಿಭಾಗ ಏನಪ್ಪ ಅಂದರೆ ಹೃದಯದ ಮಾಂಸಕ್ಕೆ ತೊಂದರೆ ಆಗ್ಬೋದು. ಹೃದಯದ ಶಕ್ತಿ ಕಡಿಮೆ ಆಗುತ್ತೆ. ಹಾರ್ಸ್ ಪವರ್ ಆಫ್ ದಿ ಹಾರ್ಟ್ ಅಂತ ಏನು ಹೇಳ್ತೀವಿ ಅದು ಕಡಿಮೆ ಆಗುತ್ತೆ. ಅದನ್ನು ನಾವು ಕಾರ್ಡಿಯೋಮಯೋಪತಿ ಅಂತ ಹೇಳ್ತೇವೆ. ಅಥವಾ ಅಧಿಕ ರಕ್ತದ ಒತ್ತಡದಿಂದ ಸಕ್ಕರೆ ಕಾಯಿಲೆಗಳಿಂದ ಕೂಡ ಹೃದಯ ಇದು ವೀಕ್ ಆಗ್ಬೋದು. ನಂತರ ಈಗಾಗಲೇ ಹೇಳಿದೆ, ಒಂದು ಕಾಲ ಇತ್ತು ಮಕ್ಕಳು ಹಿಂದೆ ಎಲ್ಲ ತಂದೆ ತಾಯಿಗಳನ್ನ ಈ ಹೃದಯಘಾತದ ಚಿಕಿತ್ಸೆಗೆ ಕರ್ಕೊಂಬರ್ತಾಯಿದ್ರು. ಆದರೆ ಇವತ್ತು ಈ ಆಧುನಿಕತೆ ಹಿನ್ನೆಲೆಯಲ್ಲಿ ಇವತ್ತು ತಂದೆ ತಾಯಿಗಳು ಅವರ ಮಕ್ಕಳನ್ನು 20ರಿಂದ 35 ವರ್ಷ 20ರಿಂದ 40 ವರ್ಷದ ವಯೋಮಿತಿಯಲ್ಲಿ ಇರತಕ್ಕಂಥ ಮಕ್ಕಳನ್ನು ಇವತ್ತು ಹೃದಯ ಸಂಬಂಧಿ ಮತ್ತು ಹೃದಯಘಾತದ ಕಾಯಿಲೆಗೆ ಇವತ್ತು ಆಸ್ಪತ್ರೆಗೆ ಕರೆದುಕೊಂಡು ಬರ್ತಾ ಇದ್ದಾರೆ. ಇದು ನಿಜವಾಗಲೂ ಆತಂಕಕಾರಿ ಬೆಳವಣಿಗೆ. ನಮ್ಮ ದೇಶದಲ್ಲಿ ಇಂದಿನ ದಿನಗಳಲ್ಲಿ 25% ಹೃದಯಘಾತ 35 ವರ್ಷ ಚಿಕ್ಕ ವಯಸ್ಸಿನವರೆಗೆ ಆಗ್ತಾಯಿದೆ. ಅಂದರೆ ಇವತ್ತು ಯುವಕರಲ್ಲಿ ಮತ್ತು ಮಧ್ಯ ವಯಸ್ಸಿನ ವಯೋಮಿತಿಯಲ್ಲಿರ್ತಕ್ಕಂಥ ಭಾರತೀಯರಲ್ಲಿ ಇವತ್ತು ಹೃದಯಘಾತ ಹೆಚ್ಚಾಗ್ತಾ ಇದೆ. ಇದು ಬಹಳ ಆತಂಕಕಾರಿ ಬೆಳವಣಿಗೆ. ಅದಕ್ಕೆ ನಾವು ಹೇಳ್ತೀವಿ ಇವತ್ತು ಮಧುಮಕ್ಕಳಲ್ಲಿ ಹೃದಯಘಾತ, ಮಧುಮಕ್ಕಳಲ್ಲಿ ಸಕ್ಕರೆ ಕಾಯಿಲೆ
ಇನ್ನೂ ಕೆಲವರು ವಿದ್ಯಾರ್ಥಿ ಜೀವನದಲ್ಲಿದ್ದಾರೆ, ಇನ್ನೂ ಕೆಲವರು ಓದ್ತಾ ಇದ್ದಾರೆ, ಇನ್ನೂ ಕೆಲವರಿಗೆ ಮದುವೆ ಆಗಿರೋದಿಲ್ಲ. ಅಂಥವ್ರಿಗೂ ಕೂಡ ಇವತ್ತು ಭಾರತ ದೇಶದಲ್ಲಿ ಈ ಹೃದಯಾಘಾತ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳನ್ನು ನಾವು ನೋಡ್ತಾ ಇದ್ದೇವೆ. ಇದೇ ರೀತಿ ಮುಂದುವರೆದರೆ ಇವಾಗ 1960ನೇ ಇಸ್ವಿನಲ್ಲಿ ಈ ಹೃದಯ ಸಂಬಂಧಿ ಕಾಯಿಲೆಗಳ ಪ್ರಮಾಣ 3%. ಇವತ್ತು 2021ನೇ ಇಸ್ವಿನಲ್ಲಿ ಈ ಹೃದಯ ಸಂಬಂಧಿ ಕಾಯಿಲೆಗಳ ಪ್ರಮಾಣ ನಗರ ಪ್ರದೇಶಗಳಲ್ಲಿ ಸುಮಾರು 9ರಿಂದ 10% ಇದೆ ಮತ್ತು ಹಳ್ಳಿಗಾಡಿನಲ್ಲಿ ಸುಮಾರು 5ರಿಂದ 6% ಇದೆ. ಒಂದು ಕಾಲ ಇತ್ತು ಈ ಹೃದಯ ಸಂಬಂಧಿ ಕಾಯಿಲೆ, ಅದರಲ್ಲೂ ಹೃದಯಾಘಾತ ಇದು ಕೇವಲ ನಗರವಾಸಿಗಳ ಕಾಯಿಲೆ, ಇದು ಶ್ರೀಮಂತರ ಕಾಯಿಲೆ ಅಂದ್ಕೊಂಡಿದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಹಳ್ಳಿಗಾಡಿನ ಜನರಲ್ಲೂ ಜಾಸ್ತಿ ಆಗ್ತಾಯಿದೆ, ಬಡವರಲ್ಲೂ ಜಾಸ್ತಿ ಆಗ್ತಾಯಿದೆ, ಕೂಲಿ ಕಾರ್ಮಿಕರಲ್ಲೂ ಕೂಡ ಜಾಸ್ತಿ ಆಗ್ತಾಯಿದೆ. ಇದು ಬಹಳ ಮುಖ್ಯವಾದದ್ದು. ಅಂದರೆ ಸುಮಾರು 20ರಿಂದ 40 ವರ್ಷದ ವಯೋಮಿತಿಯಲ್ಲಿ ಹೃದಯಾಘಾತ ಆಗ್ತಾ ಇರೋದ್ರಿಂದ ಎಷ್ಟೋ ಸಂಸಾರಗಳು ಮುಳುಗಿ ಹೋಗಿವೆ. ಯಾಕೆಂದರೆ ಅದು ಬಹಳ ಮುಖ್ಯವಾದಂಥ ಜೀವನದ ಒಂದು ದುಡಿಯುವಂಥ ವಯಸ್ಸಿನಲ್ಲಿ ಹೃದಯಾಘಾತ ಆಗ್ತಾಯಿದೆ. ಇದಕ್ಕೆ ಹಲವಾರು ಕಾರಣಗಳಿದೆ. ಇದು ಒಂದು ನಗರೀಕರಣ ಆಗಿರ್ಬೋದು, ಅಥವಾ ಕೈಗಾರೀಕರಣ ಆಗಿರ್ಬೋದು, ಇನ್ನೊಂದು ಸೋಮಾರೀಕರಣವೂ ಆಗಿರ್ಬೋದು. ಈ 3 ಕಾರಣಗಳು ಇವತ್ತು ಈ ಹೃದಯ ಸಂಬಂಧಿ ಕಾಯಿಲೆಗಳು ನಮ್ಮ ದೇಶದಲ್ಲಿ ಹೆಚ್ಚಾಗಲಿಕ್ಕೆ ಕಾರಣ. ಹಾಗೆಯೇ ಕಾರಣಗಳು 2 ವಿಭಾಗಗಳನ್ನಾಗಿ ನಾವು ಇದನ್ನು ವಿಶ್ಲೇಷಣೆ ಮಾಡ್ಬೋದು. ಒಂದು, ಚೇಂಜ್ ಮಾಡೋಕ್ಕಾಗಲ್ಲ, ಬದಲಾಯಿಸೋಕ್ಕೆ ಆಗೋದಿಲ್ಲ ಕಾರಣಗಳು. ಅದು ಏನಪ್ಪ ಅಂದರೆ ವಯಸ್ಸು. ನಮ್ಮ ಭಾರತ ದೇಶದಲ್ಲಿ 45 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಆ ವಯಸ್ಸು ಕೂಡ ಒಂದು ಕಾರಣ. ನಂತರ ಒಂದು ಕಾಲ ಇತ್ತು ಈ ಹೃದಯಾಘಾತದ ಕಾಯಿಲೆ ಹೆಂಗಸರಲ್ಲಿ ಅಂದರೆ ಅವರು ಋತುಮತಿ ಅಂದರೆ ಮೆನೋಪಾಸ್ಗೆ ಮೊದಲು ಬಹಳ ವಿರಳವಾಗಿತ್ತು. ಇತ್ತೀಚಿನ ದಿನಗಳಲ್ಲಿ 30ರಿಂದ 50 ವರ್ಷ ಅಂದರೆ ಇನ್ನೂ ಅವರು ಮೆನ್ಸ್ಟ್ರುವಲ್ ಸೈಕಲ್ ಇದ್ದಂಥ ಸಂದರ್ಭದಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ನಿಧಾನವಾಗಿ ಹೆಂಗಸರಲ್ಲೂ ಕೂಡ ಈ ಹೃದಯ ಕಾಯಿಲೆ ಜಾಸ್ತಿ ಆಗ್ತಾಯಿದೆ. ಇದಕ್ಕೆ ಹಲವಾರು ಕಾರಣ ಇದೆ. ಇತ್ತೀಚಿನ ದಿನಗಳಲ್ಲಿ ಹೆಂಗಸರುಗಳು ಗಂಡಸರ ರೀತಿಯೇ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಒತ್ತಡ ಜಾಸ್ತಿ. ಈಗಾಗಲೇ ನೋಡಿದ್ದೀವಿ, ಇವತ್ತು ಮಕ್ಕಳ ಶಿಕ್ಷಣ ತಾಯಿಯ ಪರೀಕ್ಷೆ ಆಗಿದೆ. ಮಕ್ಕಳ ಶಿಕ್ಷಣ ತಾಯಿಯ ಪರೀಕ್ಷೆ ಆಗಿದೆ ಮತ್ತು ಸಂಸಾರದ ಎಲ್ಲ ಜವಾಬ್ದಾರಿಗಳನ್ನು, ಎಲ್ಲ ಕಷ್ಟಗಳನ್ನು ಅವರೇ ಹೊತ್ಕೊಳ್ತಾ ಇದ್ದಾರೆ ಮತ್ತು ಗಂಡಸರಂತೆ ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು ಬದಲಾಯಿಸಲಿಕ್ಕೆ ಆಗದೇ ಇರತಕ್ಕಂಥ ಇನ್ನೊಂದು ಬಹಳ ಮುಖ್ಯವಾದಂಥ ಕಾರಣ ಅಂದರೆ ಫ್ಯಾಮಿಲಿ ಹಿಸ್ಟ್ರಿ, ಅಂದರೆ ಅನುವಂಶೀಯತೆ ಅಂತ ಏನು ಹೇಳ್ತೀವಿ ಅದು. ಯಾವುದಾದ್ರೂ ಒಂದು ಕುಟುಂಬದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಯಾವುದಾದ್ರೂ ಒಂದು ಕುಟುಂಬದಲ್ಲಿ ಹೃದಯಾಘಾತ ಆಗಿದರೆ ಅಂಥ ಕುಟುಂಬದ ಸದಸ್ಯರಲ್ಲಿ ಹೃದಯಾಘಾತ ಹೆಚ್ಚಾಗ್ತಾ ಇದೆ. ನಮ್ಮ ಜಯದೇವ ಹೃದ್ರೋಗ ಸಂಸ್ಥೆಯ ಅಧ್ಯಯನದ ಪ್ರಕಾರ 12% ಹೃದಯಾಘಾತ ಆಗುವವರಲ್ಲಿ ಈ ಫ್ಯಾಮಿಲಿ ಹಿಸ್ಟ್ರಿ ಇದೆ. ಅಂದರೆ ಆ ಕುಟುಂಬದಲ್ಲಿ ಯಾವುದಾದ್ರೂ ಒಂದು ಕುಟುಂಬದಲ್ಲಿ 50 ವರ್ಷಕ್ಕಿಂತ ಚಿಕ್ಕವರಲ್ಲಿ ಹೃದಯಾಘಾತ ಆಗಿದರೆ ಅಂಥ ಕುಟುಂಬ ಸದಸ್ಯರಲ್ಲಿ ಹೃದಯಾಘಾತ ಹೆಚ್ಚಾಗುವ ಚಾನ್ಸಸ್ ಇರುತ್ತೆ. ನಂತರ ಇನ್ನೂ ಒಂದು ಗುಂಪಿನ ಮುಖ್ಯ ಕಾರಣಗಳು ಅಂದರೆ ಅದನ್ನು ಬದಲಾಯಿಸಲಿಕ್ಕೆ ಆಗ್ಬೋದು. ಒಂದು, ಧೂಮಪಾನ. ಇದ್ರ ಬಗ್ಗೆ ಯಾವುದೇ ಒಂದು ಎರಡನೇ ಅಭಿಪ್ರಾಯ ಇಲ್ಲ. ಇವತ್ತು ಧೂಮಪಾನ ಮಾಡುವವರಲ್ಲಿ ಹೃದಯಾಘಾತ 5 ಪಟ್ಟು ಜಾಸ್ತಿ ಆಗುತ್ತೆ. ಎರಡನೆಯ ಕಾರಣ ಅತಿ ಆದಂಥ ಮದ್ಯಪಾನ ಮಾಡುವುದು. ಯಾಕೆಂದರೆ ಇವತ್ತು ಮದ್ಯಪಾನ ಜಾಸ್ತಿ ಮಾಡುವವರಲ್ಲಿ ಈ ಹೃದಯಾಘಾತ ಕೂಡ ಜಾಸ್ತಿ ಆಗುತ್ತೆ, ಅಧಿಕ ರಕ್ತದ ಒತ್ತಡ ಕೂಡ ಜಾಸ್ತಿ ಆಗುತ್ತೆ. ಮೂರನೇ ಕಾರಣ ಸಕ್ಕರೆ ಕಾಯಿಲೆ. ಇವತ್ತು ಭಾರತ ದೇಶದಲ್ಲಿ ಸುಮಾರು 7 ಕೋಟಿ ಜನರಿಗೆ ಸಕ್ಕರೆ ಕಾಯಿಲೆ ಇದೆ. ಇನ್ನು ಮಿಕ್ಕ 7 ಕೋಟಿ ಜನ ಇವತ್ತು ಸಕ್ಕರೆ ಕಾಯಿಲೆ ಬಾಗಿಲಿಗೆ ಬಂದು ನಿಂತಿದ್ದಾರೆ. ಹಾಗಂದರೆ ಒಟ್ಟಾರೆ ಸುಮಾರು 14 ಕೋಟಿ ಜನರಿಗೆ ಇವತ್ತು ಸಕ್ಕರೆ ಕಾಯಿಲೆ ಇದೆ. ಯಾಕೆಂದರೆ ಸಕ್ಕರೆ ಕಾಯಿಲೆ ಇವಾಗ ಇದು ಪ್ರೀ ಡಯಾಬಿಟಿಸ್ ಸ್ಟೇಜ್ ಅಂತ ಹೇಳ್ತೀವಿ. ಅಂದರೆ ಸಕ್ಕರೆ ಕಾಯಿಲೆ ಇನ್ನೇನು ಬರುವ ಸ್ಥಿತಿಯಲ್ಲಿದೆ. ಅವ್ರಿಗೂ ಕೂಡ ಸಕ್ಕರೆ ಕಾಯಿಲೆ ರೋಗಿಗಳಿಗೆ ಏನು ಸಮಸ್ಯೆ ಬರುತ್ತೆ ಅದೆಲ್ಲ ಬರುತ್ತೆ. 4ನೇದು ಆಹಾರ ಪದಾರ್ಥ. ಇತ್ತೀಚಿನ ದಿನಗಳಲ್ಲಿ ಆಹಾರ ಪದ್ಧತಿ ಬದಲಾವಣೆಯಾಗಿದೆ ಮತ್ತು ಆಹಾರ ಪದಾರ್ಥಗಳು ಬದಲಾವಣೆಯಾಗಿದೆ. ಯಾಕೆಂದರೆ ಇವತ್ತು ಈ ಕೊಬ್ಬಿನ ಅಂಶ ಜಾಸ್ತಿ ಆದರೆ ಅದು ಈ ಹೃದಯಾಘಾತಕ್ಕೆ ಮೂಲತಃ ಪ್ರಾಥಮಿಕ ಕಾರಣ ಆಗುತ್ತೆ.
ಯಾಕೆಂದರೆ 1% ನಮ್ಮ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆದರೆ ಈ ಹೃದಯಾಘಾತ ಆಗುವ ಪ್ರಮಾಣ 2% ಜಾಸ್ತಿ ಆಗುತ್ತೆ. ಹಾಗೆಯೇ ನಮ್ಮ ಜನರಲ್ಲಿ ಒಂದು ನಂಬಿಕೆ ಇದೆ, ಈ ಕೊಬ್ಬಿನ ಅಂಶ ಅಥವಾ ಕೊಲೆಸ್ಟ್ರಾಲ್ ಏನಿದೆ ನಮ್ಮ ರಕ್ತ ಅಂದರೆ ಯಾರು ತೂಕ ಜಾಸ್ತಿ ಇರ್ತಾರೆ, ಯಾರು ಬೊಜ್ಜು ದೇಹ ಜಾಸ್ತಿ ಇರುತ್ತೆ ಅವ್ರಿಗೆ ಮಾತ್ರ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ, ಸಣ್ಣಕ್ಕಿದ್ದವ್ರಿಗೆ ಅಥವಾ ತೂಕ ಕಡಿಮೆ ಇದ್ದವ್ರಿಗೆ ಕೊಲೆಸ್ಟ್ರಾಲ್ ಕಡಿಮೆ ಅಂತ ಜನರ ನಂಬಿಕೆ ಇದೆ. ಆದರೆ ಶರೀರದ ತೂಕಕ್ಕೂ ಬ್ಲಡ್ ಕೊಲೆಸ್ಟ್ರಾಲ್ಗೂ ಸಂಬಂಧ ಇಲ್ಲ. ಕೆಲವರು ತುಂಬ ಸಣ್ಣಕ್ಕಿರ್ತಾರೆ, ತುಂಬ ತೂಕ ಕಡಿಮೆ ಇರುತ್ತೆ, ಆದರೂ ಕೊಲೆಸ್ಟ್ರಾಲ್ ಜಾಸ್ತಿ ಇರ್ಬೋದು. ಅದಕ್ಕೋಸ್ಕರ 70% ಕೊಲೆಸ್ಟ್ರಾಲ್ ಇವತ್ತು ನಮ್ಮ ಭಾರತ ದೇಶದಲ್ಲಿ ಜೀನ್ಸು ಚೇಂಜ್ ಆಗಿದೆ, ಜೆನೆಟಿಕ್ ಚೇಂಜಸ್ ಆಗಿ ಶರೀರದಲ್ಲೇ 70% ಕೊಲೆಸ್ಟ್ರಾಲು ಶರೀರದಲ್ಲೇ ಉತ್ಪತ್ತಿ ಆಗುತ್ತೆ. ನಂತರ 30% ಕೊಲೆಸ್ಟ್ರಾಲು ಸಾಮಾನ್ಯವಾಗಿ ನಾವು ತಿನ್ನುವ ಆಹಾರದ ಮೇಲೆ ಅವಲಂಬಿತವಾಗಿರುತ್ತೆ. ಇವತ್ತು ಫಾಸ್ಟ್ ಫುಡ್ಸು ಒಂದು ದೊಡ್ಡ ಗೀಳಾಗಿದೆ. ಇವತ್ತು ಫಾಸ್ಟ್ ಫುಡ್ ಅಂದರೆ ಏನು? ಪ್ರಾಣಗಳನ್ನು ಬೇಗ ತೆಗೆದುಕೊಂಡು ಹೋಗತಕ್ಕಂಥ ಆಹಾರವೇ ಫಾಸ್ಟ್ ಫುಡ್. ಅದರಿಂದ ಇವತ್ತು ಒಂದು ಅಧ್ಯಯನದ ಪ್ರಕಾರ 15% ಮಾತ್ರ ಜನ ಹಣ್ಣು ತರಕಾರಿಯನ್ನು ಹೆಚ್ಚು ಸೇವಿಸ್ತಾ ಇದ್ದಾರೆ. ನಾವು ಹೆಚ್ಚು ಹಣ್ಣುಗಳನ್ನು ತರಕಾರಿಗಳನ್ನು ಸೇವಿಸಬೇಕು. ರೆಡ್ ಮೀಟನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಚಿಕನ್ನು ಫಿಶ್ ಅದು ಕೂಡ ಲಿಮಿಟೆಡ್ ಕ್ವಾಂಟಿಟೀಸಲ್ಲಿ ತಗೋಬೋದು. ಅದರಿಂದ ಇವತ್ತು ಆಹಾರ ಪದ್ಧತಿ ಮತ್ತು ಆಹಾರ ಪದಾರ್ಥ ಕೂಡ ಈ ಕಾಯಿಲೆ ಜಾಸ್ತಿ ಆಗಲಿಕ್ಕೆ ಬಹಳ ಕಾರಣ. ನಂತರ ಇನ್ನೊಂದು ಬಹಳ ಮುಖ್ಯವಾದಂಥ ಕಾರಣ ಅಂದರೆ ಸೋಮಾರಿತನ. ಒಂದು ಅಧ್ಯಯನ ಆಗಿದೆ, ICMR ಇಂದ ಅಧ್ಯಯನ ಆಗಿದೆ. ಭಾರತ ದೇಶದಲ್ಲಿ 51% ಜನ ಇವತ್ತು ಸೋಮಾರಿಗಳಾಗಿದ್ದಾರೆ. ಅದಕ್ಕೆ ಸೋಮಾರೀಕರಣ ಅಂತಲೇ ನಾನು ಹೇಳಿದೆ. ನಗರೀಕರಣ ಒಂದೇ ಅಲ್ಲ, ಕೈಗಾರೀಕರಣ ಒಂದೇ ಅಲ್ಲ, ಸೋಮಾರೀಕರಣ. ಇವತ್ತು ಅಧ್ಯಯನಗಳ ಪ್ರಕಾರ ಸೋಮಾರಿತನ ಜಾಸ್ತಿ ಆಗ್ತಾಯಿದೆ. ನಂತರ ಒಬ್ಬ ಮನುಷ್ಯ ಒಂದೇ ಜಾಗದಲ್ಲಿ ಸತತವಾಗಿ ಸುಮಾರು 3 ರಿಂದ 4 ಗಂಟೆ ಆತ ಕೂತ್ರೆ ಅದು 5 ಸಿಗರೇಟು ಸೇದಿದಷ್ಟು ದುಷ್ಪರಿಣಾಮ. ಅದಕ್ಕೋಸ್ಕರ ಇವತ್ತು ಅದನ್ನು ಸಿಟ್ಟಿಂಗ್ ಡಿಸೀಸ್ ಅಂತ ಹೇಳ್ತೇವೆ. ಈ ಸಿಟ್ಟಿಂಗ್ ಡಿಸೀಸ್ ಅಂದರೆ ನಾವು ಇದರಲ್ಲಿ ಗಂಡಸರಿಗಿಂತ ಹೆಂಗಸರಲ್ಲೇ ಇದು ಜಾಸ್ತಿ ಆಗ್ತಾಯಿದೆ. ಸುಮಾರು ಹೆಂಗಸರು ನೀವು ನೋಡಿರ್ಬೋದು, ಮನೆಯಲ್ಲಿ ಧಾರಾವಾಹಿಗಳನ್ನ ಗಂಟೆಗಟ್ಟಲೆ ನೋಡ್ತಾ ಇರ್ತಾರೆ. ಅವ್ರ ಮನೆಗೆ ಯಾರು ಹೋದರೂ ಬಂದರು ಅಂತಲೂ ಗೊತ್ತಾಗೋದಿಲ್ಲ. ಆಮೇಲೆ ಈ ಧಾರಾವಾಹಿಗಳು ಬಹುಶಃ ಇದು ಈ ಯುಗದಲ್ಲಿ ಮುಗಿಯೋದಿಲ್ಲ. ಕೆಲವು 500 ಎಪಿಸೋಡ್ ಅಂತೀವಿ ಅಥವಾ 900 ಎಪಿಸೋಡ್ ಅಂತೀವಿ, ಮುಗಿಯೋದೇ ಇಲ್ಲ. ಅದಕ್ಕೋಸ್ಕರ ಇವತ್ತು ಹೃದಯ ಕೂಡ ಹೇಳುತ್ತಂತೆ, ನೀನು ನನಗಾಗಿ 1 ತಾಸು ಚಲಿಸು, ನಾನು ನಿನಗಾಗಿ ನಿರಂತರವಾಗಿ ಮಿಡಿಯುತ್ತೇನೆ, ಇಂತಿ ಹೃದಯ ಅಂತ. ಸೊ ಅದರಿಂದ ಮನುಷ್ಯ ನಡಿಬೇಕು. ಅಧ್ಯಯನಗಳು ಇದು ಸಾಬೀತು ಮಾಡಿದವೆ. ಅಧ್ಯಯನಗಳು ಏನು? ನೀವು ಪ್ರತಿದಿನ 40 ರಿಂದ 50 ನಿಮಿಷ ನಡೆದರೆ ಅವರ ಆಯಸ್ಸು ಅಂದರೆ ಅವರ ಲೈಫ್ ಸ್ಪ್ಯಾನು 8 ರಿಂದ 10 ವರ್ಷ ಜಾಸ್ತಿ ಆಗುತ್ತೆ. ಅದರಿಂದ ನಡಿಬೇಕು. ಎಲ್ಲಾದರೂ ಬೇರೆ ಮಲ್ಟಿ ಸ್ಟೋರಿಡ್ ಬಿಲ್ಡಿಂಗ್ಸಲ್ಲಿ ಕೆಲಸ ಮಾಡ್ತಾಯಿದ್ರೆ ನಾವು ಲಿಫ್ಟ್ ಯೂಸ್ ಮಾಡಬಾರ್ದು, ಸ್ಟೇರ್ ಕೇಸ್ ಯೂಸ್ ಮಾಡಬೇಕು. ಯಾಕೆಂದರೆ ಸ್ಟೇರ್ ಕೇಸ್ ಯೂಸ್ ಮಾಡುವಾಗ 2 ಥರ ನಮಗೆ ಅಡ್ವಾಂಟೇಜು. ಒಂದು, ಒಳ್ಳೆಯ ವ್ಯಾಯಾಮ ಆಗುತ್ತೆ. 2ನೇದು, ಏನಾದರೂ ಹೃದಯ ಸಂಬಂಧಿ ಕಾಯಿಲೆ ಇದ್ದರೆ ನಡೆಯುವಾಗ ಗೊತ್ತಾಗುತ್ತೆ. ನಡೆಯುವಾಗ, ಓಡಾಡುವಾಗ, ವಾಕ್ ಮಾಡುವಾಗ, ಮೆಟ್ಲತ್ತುವಾಗ ಏನಾದರೂ ಎದೆ ಉರಿ, ಎದೆ ನೋವು ಬಂದರೆ ಇದು ಹೃದಯಕ್ಕೆ ಸಂಬಂಧಪಟ್ಟದ್ದು ಅಂತ ನಾವು ತಿಳ್ಕೊಬೋದು. ಸೊ ಹಾಗೆಯೇ ಇದು ಇನ್ನು ಪ್ರಮುಖ ಕಾರಣಗಳೇನಪ್ಪ ಅಂದರೆ ನಮ್ಮ ಮನೋಭಾವ ಅಂದರೆ ಆ್ಯಟಿಟ್ಯೂಡ್. ಇದು ಬಹಳ ಮುಖ್ಯ. ಕೆಲವರು ತುಂಬ ಕೋಪ ಮಾಡ್ಕೋತಾರೆ, ನಂತರ ಅವರಿಗೆ ಬೇರೆಯವ್ರ ಬಗ್ಗೆ ನಂಬಿಕೆ ಇರೋದಿಲ್ಲ. ಅಂದರೆ ಪ್ರತಿಯೊಂದಕ್ಕೂ ಸಿಟ್ಟು ಮಾಡ್ಕೊಳ್ಳೋದು. ನೀವು ನೋಡಿ, ಯಾರಾದರೂ ಒಬ್ಬರು ಜೊತೆ ನೀವು ಒಂದು 5 ರಿಂದ 10 ನಿಮಿಷ ನೀವೇನಾದರೂ ಜಗಳ ಆಡಿದರೆ ಅಥವಾ ಅವ್ರ ಜೊತೆ ಸಂಘರ್ಷಕ್ಕೆ ಇಳಿದ್ರೆ ನಿಮ್ಮ ಬ್ಲಡ್ ಪ್ರೆಷರು ಎಷ್ಟು 120/80 ಇದ್ದಿದ್ದು 180/120 ಆಗುತ್ತೆ. ನಿಮ್ಮ ಹೃದಯ ಬಡಿತ ಕೂಡ ಅಷ್ಟೇ 70 ರಿಂದ 80 ಇದ್ದಿದ್ದು ನೀವು ಚೆಕ್ ಮಾಡ್ಕೊಳ್ಳಿ. ಯಾರಾದರೂ ನೀವು ಇದಕ್ಕಿದ್ದಾಗೆ ಜಗಳ ಆಡಿದರೆ ಅಥವಾ ಕೋಪ ಮಾಡಿಕೊಂಡ್ರೆ ಬಹುಶಃ ಕೋಪ ಮಾಡುವ ವ್ಯಕ್ತಿಗೆ ಜಾಸ್ತಿ ಡ್ಯಾಮೇಜ್ ಆಗುತ್ತೆ ಹೊರತು ಬೇರೆಯವ್ರಿಗೆ ಅಷ್ಟು ಆಗೋದಿಲ್ಲ. ಅವ್ರ ಹಾರ್ಟ್ ರೇಟು ಅಷ್ಟೇ. ಹಾರ್ಟ್ ರೇಟು 70-80 ಇದ್ದಿದ್ದು 1 ನಿಮಿಷಕ್ಕೆ 110-120 ಆಗುತ್ತೆ.
ಹೃದಯದ ಈ ಹಾರ್ಟ್ ರೇಟ್ ಏನಿದೆ, ಹೃದಯದ ಬಡಿತಕ್ಕೂ ನಮ್ಮ ಲೈಫ್ ಸ್ಪ್ಯಾನ್ಗೂ ನೇರವಾದ ಸಂಬಂಧ ಇದೆ. ಯಾರ್ಯಾರಿಗೆ ಹೃದಯ ಬಡಿತ ಜಾಸ್ತಿ ಇರುತ್ತೆ, ಅಂದರೆ ನಿರಂತರವಾಗಿ ಹೃದಯದ ಬಡಿತ ಜಾಸ್ತಿ ಇರುತ್ತೆ, ಸಾಮಾನ್ಯವಾಗಿ ಅವರಿಗೆ ಈ ಹೃದಯ ಸಂಬಂಧಿ ಕಾಯಿಲೆಗಳು ಜಾಸ್ತಿ ಬರುತ್ತೆ. ಹಾಗೆಯೇ ಅವ್ರದ್ದು ಲೈಫ್ ಸ್ಪ್ಯಾನು ಸ್ವಲ್ಪ ಕಡಿಮೆ ಆಗುತ್ತೆ. ನೋಡಿ ನೀವು ಈಗ ಟಾರ್ಟಾಯಿಸು, ಆಮೆ ಅಂತ ಹೇಳ್ತೀವಿ, ಅದು ಹೃದಯದ ಬಡಿತ 30-40 ಇರುತ್ತೆ, ಸುಮಾರು 100 ವರ್ಷ 200 ವರ್ಷ ಬದುಕುತ್ತೆ. ಸೊ ಅದರಿಂದ, ಅಥವಾ ಟೆನ್ನಿಸ್ ಪ್ಲೇಯರ್ಸ್ ನೋಡ್ಬೋದು ನೀವು, ಅವರು ಪ್ರತಿದಿನ ಅಷ್ಟೊಂದು ಟೆನ್ನಿಸ್ ಎಕ್ಸರ್ಸೈಸ್ ಮಾಡ್ತಾರೆ, ಸುಮಾರು 4 hours 5 hours. ಅವ್ರ ಹೃದಯದ ಬಡಿತ ಸ್ವಾಭಾವಿಕವಾಗಿ 30-40 ಇರುತ್ತೆ. ಸೊ ಅದರಿಂದ ನಾವು ವ್ಯಾಯಾಮ ಮಾಡಬೇಕು, ಬಹಳ ಮುಖ್ಯವಾದದ್ದು. ಅಂದರೆ ನಿಮಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗಲಾದರೂ ವಾಕ್ ಮಾಡಬೇಕು. ಬೆಳಿಗ್ಗೆನೇ ಮಾಡಬೇಕಂತಿಲ್ಲ, ಮಧ್ಯಾಹ್ನನೇ ವಾಕ್ ಮಾಡಬೇಕಂತಿಲ್ಲ. ಈಗ ನಾನು ಎಷ್ಟೋ ಸರಿ ನಾನು ಮನೆಗೆ ಹೋಗೋದು ರಾತ್ರಿ 10 ಗಂಟೆ ಆದಾಗ ನಾನು 11-12 ಗಂಟೆ ನಾನು ನಡೀತೀನಿ. ಪ್ರತಿದಿನ ಸುಮಾರು 10,000 ಸ್ಟೆಪ್ಸು ನಮ್ಮ ಮೊಬೈಲ್ ಫೋನಲ್ಲೇ ರೆಕಾರ್ಡ್ ಆಗುತ್ತೆ. ಆ ರೀತಿ ನಾವು ನಮ್ಮ ಮನೋಭಾವ ಕೂಡ ಬಹಳ ಮುಖ್ಯ. ಕೋಪ ಮಾಡ್ಕೋಬಾರ್ದು. ಅದಕ್ಕೆ ಹೇಳ್ತೀವಿ, ದ ಫಸ್ಟ್ ವಿಕ್ಟಿಮ್ ಆಫ್ ಆ್ಯಂಗರ್ ಈಸ್ ಯುವರ್ ಸೆಲ್ಫ್. ಅದರಿಂದ ಕೋಪ ಮಾಡ್ಕೋಬಾರ್ದು, ಬೇರೆಯವ್ರ ಬಗ್ಗೆ ಒಳ್ಳೆಯ ಮಾತನ್ನಾಡಬೇಕು, ತಾಳ್ಮೆ ಇರಬೇಕಾಗತ್ತೆ, ನಂತರ ನಗು ಇರಬೇಕು ಮತ್ತು ನಂಬಿಕೆ ಇರಬೇಕು. ತಾಳ್ಮೆ ಇರಬೇಕು, ನಗು ಇರಬೇಕು, ನಂಬಿಕೆ ಇರಬೇಕು. ಇದು ಎಲ್ಲ ಉಚಿತ. ಸೊ ಇದು ಯಾವುದಕ್ಕೂ ದುಡ್ಡು ಕೊಡೋಗಿಲ್ಲ. ನಂತರ ಇನ್ನೊಂದು ಬಹಳ ಮುಖ್ಯವಾದಂಥ ಕಾರಣ ನಾನು ಹೇಳಲೇಬೇಕು, ಒತ್ತಡ ಒತ್ತಡ ಒತ್ತಡ. ಇವತ್ತು ವಿದ್ಯಾರ್ಥಿಗಳಿಗೆ ಅವರ ಭವಿಷ್ಯದ ಒತ್ತಡ, ಅವರ ಪರೀಕ್ಷೆಯ ಒತ್ತಡ, ಅಥವಾ ಇನ್ನು ಕೆಲಸ ಮಾಡ್ತಾ ಇದ್ದವ್ರಿಗೆ ಅವರ ಭವಿಷ್ಯದ ಬಗ್ಗೆ ಒತ್ತಡ. ಅದರಿಂದ ನಾವು ಇವತ್ತು ನಮ್ಮ ಯುವ ಜನರು ಈ ಕಾಯಿಲೆಗಳಿಗೆ ತುತ್ತಾಗ್ತಾ ಇರತಕ್ಕಂಥ ಕಾರಣ ಏನಪ್ಪ ಅಂದರೆ, ಇವತ್ತು ಅತಿಯಾದ ಅವರಿಗೆ ಏನು ಕಡಿಮೆ ಅವಧಿಯಲ್ಲಿ ಹೆಚ್ಚು ಸಾಧನೆ ಮಾಡಬೇಕು ಅನ್ನುವ ಮೂಲ ಉದ್ದೇಶ. 10 ವರ್ಷದಲ್ಲಿ ಮಾಡಬೇಕಾದ ಕೆಲಸವನ್ನು 10 ತಿಂಗಳಲ್ಲಿ ಮಾಡಬೇಕು, ಎಲ್ಲ ಮೊದಲನೇ ಅಟೆಂಪ್ಟಲ್ಲೇ ಎಲ್ಲ ಆಗಬೇಕು. ನಂತರ ಅದರಿಂದ ಒತ್ತಡ ಜಾಸ್ತಿ ಆಗ್ತಾ ಇದೆ ಇವತ್ತು ಏಕೆಂದರೆ ಈಗ ಹಣದಾಸೆ ಇದ್ದರೆ ಮಾತ್ರ ಅವ್ರದ್ದು ಒತ್ತಡ ಅಂತ ಹೇಳೋಕ್ಕಾಗೋದಲ್ಲ. ಇವನ್ನು ಅವರ ಕ್ಯಾರಿಯರ್ ಬಗ್ಗೆನೂ ಕೂಡ ಹಂತವಾಗಿ ಮೇಲೆ ಬರಲಿಕ್ಕೆ ಟ್ರೈ ಮಾಡಬೇಕು ನಮ್ಮ ಯುವಕರು. ನಾನು ಮೊನ್ನೆ ನೋಡಿದ್ದೇನೆ, 22 ವರ್ಷದ ವೈದ್ಯಕೀಯ ವಿದ್ಯಾರ್ಥಿ ಹಾರ್ಟ್ ಅಟ್ಯಾಕ್ ಆಗಿ ಬಂದಿದ್ದಾರೆ. 23 ವರ್ಷದ ಇಂಜಿನಿಯರಿಂಗ್ ಸ್ಟೂಡೆಂಟ್, 25 ವರ್ಷದ ಒಬ್ಬರು IASಗೆ ಪ್ರಿಪೇರ್ ಆಗ್ತಾ ಇದ್ದಾರೆ. ಅದರಿಂದ ನಾವು ಆಯಿತು ಗುರಿ ತಲುಪಬೇಕು, ಆದರೆ ಹಂತವಾಗಿ ಗುರಿ ತಲುಪಬೇಕು ಮತ್ತು ನಮ್ಮ ನಿರೀಕ್ಷೆ ಒಂದು ಲಿಮಿಟಲ್ಲಿ ಇಟ್ಕೋಬೇಕು. ಸೊ ಸ್ಟ್ರೆಸ್ ಅಂದರೆ ಏನು ಇಂಗ್ಲೀಷಲ್ಲಿ ಹೇಳ್ತೇವೆ ನಾವು, ಇಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಯುವರ್ ಎಕ್ಸ್ಪೆಕ್ಟೇಷನ್ ಆ್ಯಂಡ್ ಪರ್ಫಾರ್ಮೆನ್ಸ್. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿ ಪರ್ಫಾರ್ಮೆನ್ಸ್ ಕಡಿಮೆ ಆದರೆ ಅದರಿಂದ ನಮ್ಮ ಯುವಕರು ಎಷ್ಟೋ ಜನ ಇವತ್ತು ಡಿಪ್ರೆಸ್ ಆಗ್ತಾ ಇದ್ದಾರೆ. ಅತಿಯಾಗಿ ಯಾವತ್ತೂ ನಾವು ನೆನ್ನೆ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ, ನಾಳೆ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ, ಇವತ್ತಿನ ಬಗ್ಗೆ ನಾವು ಯೋಚನೆ ಮಾಡಬೇಕು. ಅದರಿಂದ ಇವತ್ತು ಅತಿಯಾದ ಭವಿಷ್ಯದ ಚಿಂತನೆ ಇವತ್ತು ಈ ಕಾಯಿಲೆಗೆ ಕಾರಣ ಆಗಿದೆ. ಮತ್ತು ಇನ್ನೊಂದು ಬಹಳ ಮುಖ್ಯವಾದಂಥ ಕಾರಣ ಏರ್ ಪಲ್ಯೂಷನ್, ವಾಯು ಮಾಲಿನ್ಯ ಕೂಡ ಇವತ್ತು ಈ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಬಹಳ ಪ್ರಮುಖವಾದಂಥ ಕಾರಣ. ಕಳೆದ ವರ್ಷ ಭಾರತ ದೇಶದಲ್ಲಿ ಸುಮಾರು 20 ಲಕ್ಷ ಜನ ಇವತ್ತು ವಾಯು ಮಾಲಿನ್ಯದಿಂದ ಸಾವನ್ನಪ್ಪಿದ್ದಾರೆ. ಒಂದು ಹಂತದಲ್ಲಿ ನಾವೆಲ್ಲ ಅಂದ್ಕೊಂಡಿದ್ವಿ ವಾಯು ಮಾಲಿನ್ಯದಿಂದ ಕೇವಲ ಶ್ವಾಸಕೋಶದ ಕಾಯಿಲೆಗಳು ಮಾತ್ರ ಬರುತ್ತೆ. ಆದರೆ ಇವಾಗ ಅಧ್ಯಯನ ಕೂಡ ಅದನ್ನು ಸಾಬೀತುಪಡಿಸಿದೆ, ವಾಯು ಮಾಲಿನ್ಯದಿಂದ ಹೃದಯಾಘಾತ ಕೂಡ ಆಗ್ಬೋದು. ಅದಕ್ಕೆ PM ಪಾರ್ಟಿಕ್ಯುಲೇಟ್ ಮ್ಯಾಟರ್ ಅಂತ ಹೇಳ್ತೀವಿ, ಲೆಸ್ ದೆನ್ 2.5 ಇದ್ದರೆ ಅದು ನಮ್ಮ ಶ್ವಾಸಕೋಶದಿಂದ ರಕ್ತನಾಳಗಳಲ್ಲಿ ಈ ವಾಯು ಮಾಲಿನ್ಯದ ಕಣಗಳು ಹೋಗಿ ರಕ್ತ ಹೆಪ್ಪುಗಟ್ಟಬೋದು, ಅದರಿಂದ ಹೃದಯಾಘಾತ ಕೂಡ ಆಗ್ಬೋದು. ಅದರಿಂದ ಇವೆಲ್ಲ ಬಹಳ ಪ್ರಮುಖವಾದಂಥ ಕಾರಣಗಳು ನಮ್ಮ ಮುಂದೆ ಇದ್ದಾವೆ. ಇನ್ನು ಇತ್ತೀಚೆಗೆ ಬಹಳ ಮುಖ್ಯವಾದದ್ದು, ನಾವು ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ 2019 ಮತ್ತು 2020ನೇ ಇಸ್ವಿನಲ್ಲಿ ನಾವೊಂದು ಸ್ಟಡಿ ಮಾಡಿದ್ದೇವೆ. ಏನು, ಯುವಕರಲ್ಲಿ ಹೃದಯಾಘಾತದ ಕಾರಣಗಳೇನು. ನಾವು ಸುಮಾರು 2,500 ಈ ಯುವ ಹೃದ್ರೋಗಿಗಳನ್ನು ನಾವು ಅಧ್ಯಯನ ಮಾಡಿ ನೋಡಿದಾಗ ಇವರಲ್ಲಿ 30% ಜನರಿಗೆ ಯಾವುದೇ ನಿಖರವಾದ ಕಾರಣಗಳಿಲ್ಲ. ಅವರಲ್ಲಿ ಬ್ಲಡ್ ಪ್ರೆಷರ್ ಇಲ್ಲ,
ಅಂದರೆ 51% ಜನರಿಗೆ ಸ್ಮೋಕಿಂಗ್ ಇತ್ತು, 8-10% ಜನರಿಗೆ ಸಕ್ಕರೆ ಕಾಯಿಲೆ, ಇನ್ನು 10% ಜನರಿಗೆ ಬ್ಲಡ್ ಪ್ರೆಷರ್ ಇತ್ತು. ಅದೇ ದೊಡ್ಡವರಲ್ಲಿ 60 ವರ್ಷಕ್ಕಿಂತ ಮೇಲ್ಪಟ್ಟವರಲ್ಲಿ ಸಾಮಾನ್ಯವಾದಂಥ ಕಾರಣಗಳು ಸ್ಮೋಕಿಂಗ್ ಆಗ್ಬೋದು, ಸಕ್ಕರೆ ಕಾಯಿಲೆ ಆಗ್ಬೋದು, ಅಧಿಕ ರಕ್ತದ ಒತ್ತಡ ಆಗ್ಬೋದು. ಆದರೆ ಚಿಕ್ಕವರಲ್ಲಿ ಹೃದಯಾಘಾತ ಇನ್ನೊಂದು ಬಹಳ ಮುಖ್ಯವಾದದ್ದು ಈ ಡ್ರಗ್ ಅಬ್ಯೂಸ್ ಅಂತ ಹೇಳ್ತೇವೆ. ಮೊನ್ನೆ ನಾನು ಈ 18 ವರ್ಷದ ಒಂದು ಯುವತಿ ಹೃದಯಾಘಾತ ಆಗಿ ಬಂದಿದ್ದಾರೆ. ಅವರು ಈ ಕ್ಲಬ್ಬಲ್ಲಿ ಈ ಕೊಕೇನನ್ನು ತೆಗೆದುಕೊಂಡಿದ್ದಾರೆ. ಸೊ ಈ ನಾರ್ಕೋಟಿಕ್ ಡ್ರಗ್ಸ್ ಕೂಡ ಈ ಯುವಕರಲ್ಲಿ ಯಾವುದು ಮೋಜಿಗಾಗಿ ತೆಗೆದುಕೊಳ್ತಿದ್ದಾರೆ. ಮಾರಿಜೂನಾ ಆಗ್ಬೋದು, ಗಾಂಜಾ ಆಗ್ಬೋದು, ಅಥವಾ ಕೊಕೇನ್ ಆಗ್ಬೋದು. ಯಾಕೆಂದರೆ ಈ ಮಾದಕ ವಸ್ತುಗಳನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಹೃದಯದ ರಕ್ತನಾಳ ಅದು ಕುಗ್ಗುತ್ತೆ, ಅಂದರೆ ಸಂಕುಚಿತವಾಗುತ್ತೆ. ಅಂಥ ಸಂದರ್ಭದಲ್ಲಿ ಹೃದಯಾಘಾತ ಆಗುವ ಚಾನ್ಸಸ್ ಇರುತ್ತೆ. ಇದೆಲ್ಲ ಹೃದಯಾಘಾತದ ಕಾರಣಗಳು. ನಂತರ ಹೃದಯಾಘಾತದ ಲಕ್ಷಣಗಳೇನಪ್ಪ ಅಂದರೆ, ಸಾಮಾನ್ಯವಾಗಿ ನಮಗೆ ಗೊತ್ತಿರೋದು ಏನು ಅಂದರೆ, ಎದೆಯ ಎಡಭಾಗದಲ್ಲಿ ನೋವು ಅಥವಾ ಎದೆಯ ಮಧ್ಯಭಾಗದಲ್ಲಿ ನೋವು ಬರ್ತಕ್ಕಂಥದ್ದು ಅಂತ ಎಲ್ಲರಿಗೂ ಗೊತ್ತು. ಅದ್ರ ಜೊತೆಗೆ ಮೈ ಬೆವರ್ಬೋದು ಅಥವಾ ಉಸಿರಾಟದ ತೊಂದರೆ ಬರ್ಬೋದು. ಆದರೆ ಇನ್ನೊಂದು ಬಹಳ ಪ್ರಮುಖವಾದಂಥ ಸುದ್ದಿಯನ್ನು ನಾವು ತಿಳ್ಕೋಬೇಕು ಅಂದರೆ, ಎಲ್ಲರಿಗೂ ಹೃದಯಾಘಾತ ಆದಾಗ ಎದೆಯ ಎಡಭಾಗದಲ್ಲೇ ನೋವು ಬರೋದಿಲ್ಲ, ಎದೆಯ ಮಧ್ಯಭಾಗದಲ್ಲೇ ನೋವು ಬರೋದಿಲ್ಲ. ಕೆಲವರಿಗೆ ಹೊಟ್ಟೆಯ ಮೇಲ್ಭಾಗದಲ್ಲಿ ನೋವು ಬಂದು ವಾಂತಿ ಆಗ್ಬೋದು. ಮೇಲ್ನೋಟಕ್ಕೆ ಗ್ಯಾಸ್ಟ್ರೈಟಿಸ್ ಅಂತ ಅದನ್ನು ಕನ್ಫ್ಯೂಸ್ ಮಾಡ್ಕೋತಾರೆ, ಮೇಲ್ನೋಟಕ್ಕೆ ಅಸಿಡಿಟಿ ಅಂತ ಕನ್ಫ್ಯೂಸ್ ಮಾಡ್ಕೋತಾರೆ. ಈಗ ತಾನೇ ನಾನು ಜಸ್ಟ್ 1 ಗಂಟೆ ಹಿಂದೆ ಒಬ್ಬರು ಇಂಜಿನಿಯರ್ ನೋಡಿದೆ. ಅವರು ಡಾಕ್ಟ್ರೇ ನನಗೆ ಗ್ಯಾಸ್ಟ್ರೈಟಿಸ್ ಅಂತ ಬಂದರು, ECG ಮಾಡಿ ನೋಡಿದರೆ ಹಾರ್ಟ್ ಅಟ್ಯಾಕ್ ಆಗಿದೆ, ಅದಕ್ಕೆ ಆಂಜಿಯೋಪ್ಲಾಸ್ಟಿ ಮಾಡಿದ್ವಿ. ಇನ್ನೂ ಕೆಲವರಿಗೆ ಹೃದಯಾಘಾತ ಆದಂಥ ಸಂದರ್ಭದಲ್ಲಿ ಎದೆ ಎಡಭಾಗದಲ್ಲಿ ನೋವು ಬರೋದಿಲ್ಲ. ಅವ್ರಿಗೆ ಎಲ್ಲಿ ಬರುತ್ತೆ ಅಂದರೆ, ಕೆಲವರಿಗೆ ಗಂಟ್ಲಲ್ಲಿ ನೋವು ಬರ್ಬೋದು, ಇನ್ನು ಕೆಲವರಿಗೆ ದವಡೆನಲ್ಲಿ ನೋವು ಬರ್ಬೋದು, ಇನ್ನು ಕೆಲವರಿಗೆ ಬೆನ್ನಿನ ಮೇಲ್ಭಾಗದಲ್ಲಿ ನೋವು ಬರ್ಬೋದು. ಅದರಿಂದ ಕೇವಲ ಹೃದಯಾಘಾತ ಆದಾಗ ಎದೆಯ ಎಡಭಾಗದಲ್ಲೇ ಬರಬೇಕು, ಎದೆಯ ಮಧ್ಯಭಾಗದಲ್ಲೇ ಬರಬೇಕು ಅನ್ನುವ ನಂಬಿಕೆ ಇರಬಾರ್ದು. ನಮಗೆ ರೋಗಲಕ್ಷಣಗಳು ಬೇರೆ ಬೇರೆ ಜಾಗದಲ್ಲೂ ಕೂಡ ಈ ಥರ ಬರ್ಬೋದು. ನಂತರ ಇವತ್ತು ಈ ಹೃದಯಾಘಾತದ ಲಕ್ಷಣಗಳ ಬಗ್ಗೆ ನಾವು ಮಾತಾಡಿದ್ದೀವಿ. ಇನ್ನು ಬಹಳ ಮುಖ್ಯವಾದದ್ದು ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಅದಕ್ಕೋಸ್ಕರ ಇವತ್ತು ನಮ್ಮ ಭಾರತ ದೇಶದಲ್ಲಿ ಇದು ಹೆಚ್ಚಿನ ಪ್ರಮಾಣದಲ್ಲಿ ಹೃದಯಾಘಾತ ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳು ಆಗ್ತಾ ಇರೋದ್ರಿಂದ ನಾವು ಮುನ್ನೆಚ್ಚರಿಕೆ ವಹಿಸಬೇಕು. ನಾವೆಲ್ಲ ಪ್ರತಿ ವರ್ಷ ಮೆಡಿಕಲ್ ಚೆಕಪ್ ಆ್ಯನಿವರ್ಸರಿ ಮಾಡ್ತೇವೆ, ಅಥವಾ ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡ್ತೇವೆ, ಅಥವಾ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೇವೆ. ಈಗ ವೆಡ್ಡಿಂಗ್ ಆ್ಯನಿವರ್ಸರಿ ಮತ್ತು ಬರ್ತ್ಡೇ ಹೇಗೆ ಮಾಡ್ತೀವೋ ಅದೇ ರೀತಿ 35 ವರ್ಷ ದಾಟಿದ ಗಂಡಸರು, 40 ವರ್ಷ ದಾಟಿದ ಹೆಂಗಸರು ಒಂದು ಮೆಡಿಕಲ್ ಚೆಕಪ್ ಆ್ಯನಿವರ್ಸರಿಯನ್ನು ಮಾಡ್ಕೋಬೇಕು. ಬ್ಲಡ್ ಶುಗರ್ ಚೆಕ್ ಮಾಡ್ಕೋಬೇಕು, ಬ್ಲಡ್ ಕೊಲೆಸ್ಟ್ರಾಲ್ ಚೆಕ್ ಮಾಡ್ಕೋಬೇಕು. ಹಾಗೆಯೇ 2 ವರ್ಷಕ್ಕೊಂದು ಸರಿ ಟ್ರೆಡ್ಮಿಲ್ ECG ಮಾಡ್ಕೋಬೇಕು. ಮಿಷಿನ್ ಮೇಲೆ ಓಡಿಸ್ತಾ ECG ಮಾಡಿಕೊಂಡ್ರೆ ಎಷ್ಟೋ ಮುಂದೆ ಹೃದಯಾಘಾತ ಬರುತ್ತಾ ಇಲ್ವಾ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಅದರಿಂದ 5 ಅಂಶ, ನಿಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡ್ಕೋಬೇಕಾದ್ರೆ 5 ಅಂಶಗಳನ್ನು ನಾವು ಆದಷ್ಟು ಕಡಿಮೆ ಇಟ್ಕೋಬೇಕು. ಯಾವುದು ಇದು 5 ಅಂಶಗಳು ಅಂದರೆ, ಒಂದು ಬ್ಲಡ್ ಪ್ರೆಷರು ಕಡಿಮೆ ಇದ್ದರೆ ಭಾರಿ ಒಳ್ಳೆಯದು, 2ನೇದು ಬ್ಲಡ್ ಶುಗರು, 3ನೇದು ಬ್ಲಡ್ ಕೊಲೆಸ್ಟ್ರಾಲು, 4ನೇದು ಸೊಂಟದ ಸುತ್ತಳತೆ ಮತ್ತು ಶರೀರದ ತೂಕ, 5ನೇದು ಅತಿ ಆಸೆ. ಸೊ ಈ 5 ಅಂಶಗಳನ್ನು ನಾವು ಆದಷ್ಟು ಕಡಿಮೆ ಇಟ್ಕೋಬೇಕು. ಹೃದಯಾಘಾತ ಆಗಿದೆ ಎನ್ನುವ ಒಂದು ಸಣ್ಣ ಸೂಚನೆ ಸುಳಿವು ಸಿಕ್ಕಿದರೂ ಕೂಡ ನೀವು ಇಮ್ಮಿಡಿಯೇಟಾಗಿ ನಿಯರೆಸ್ಟ್ ಹಾರ್ಟ್ ಹಾಸ್ಪಿಟ್ಲಿಗೆ ಅಥವಾ ಯಾವುದಾದ್ರೂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಹೋಗಬೇಕು. ಯಾಕೆಂದರೆ ನಾವು ಹೃದಯಾಘಾತ ಆದಂಥ ಸಂದರ್ಭದಲ್ಲಿ ಆ ಗೋಲ್ಡನ್ ಅವರಲ್ಲಿ ಚಿಕಿತ್ಸೆ ಆಗಬೇಕು. ಯಾರ್ಯಾರಿಗೆ ಹೃದಯಾಘಾತ ಆದಂಥ ಸಂದರ್ಭದಲ್ಲಿ ಮೊದಲು 2 ಅಥವಾ 3 ಗಂಟೆ ಒಳಗೆ ಚಿಕಿತ್ಸೆ ಆಗುತ್ತೆ, ಅವರಲ್ಲಿ ಸಾವಿನ ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗುತ್ತೆ ಮತ್ತು ಹೃದಯದ ಶಕ್ತಿ ಅಷ್ಟು ಕುಂದದಿಲ್ಲ. ಸೊ ಅದರಿಂದ ನಾವು, ಯಾಕೆಂದರೆ ಪ್ರತಿ 30 ನಿಮಿಷ ವಿಳಂಬ ಮಾಡಿದರೆ, ಯಾವುದು ಚಿಕಿತ್ಸೆ ಕೊಡತಕ್ಕಂಥದ್ದು ವಿಳಂಬ ಆದರೆ ಪ್ರತಿ 30 ನಿಮಿಷಕ್ಕೆ 7% ಸಾವಿನ ಪ್ರಮಾಣ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಇವತ್ತು ನಮ್ಮ ಹೃದಯದ ಆರೋಗ್ಯ ನಮ್ಮ ಆಹಾರದಲ್ಲಿದೆ, ನಮ್ಮ ಹೃದಯದ ಆರೋಗ್ಯ ನಮ್ಮ ನಾಲಿಗೆಯಲ್ಲಿದೆ, ನಮ್ಮ ಹೃದಯದ ಆರೋಗ್ಯ ನಮ್ಮ ಕೈಯಲ್ಲಿದೆ. ಇಷ್ಟನ್ನು ಹೇಳಿ ನಾನು ನನ್ನ ಮಾತು ಮುಗಿಸ್ತೇನೆ.